ಹಾಯ್ ಹಲೋ ನಮಸ್ಕಾರ, ನಾನು ಅಶೋಕ್ ದಾವಣಗೆರೆ. ಸೊ ಬೆಂಗಳೂರಿನಲ್ಲಿ ಒಂಥರ ಏನು ಮೋಡ ಕವಿದಂಥ ವಾತಾವರಣ. ಸೊ ಅಲ್ಲಲ್ಲಿ ತುಂತುರು ಮಳೆ ಬೀಳ್ತಾ ಇದೆ. ಚುಮ್ಮು ಚಳಿಯಲ್ಲಿ ಬೆಳ್ಳಂಬೆಳಗ್ಗೆ ನಾವೀಗ ಹೊಸಕೆರೆ ಹಳ್ಳಿಗೆ ಬಂದಿದ್ದೀವಿ. ಹೊಸಕೆರೆ ಹಳ್ಳಿಗೆ ಬಂದು ಈ ರಸ್ತೆಯಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಈ ಚಿತ್ರರಂಗದಲ್ಲಿ ಎರಡು ಥರ ಜನ ಇರ್ತಾರೆ. ಈ ಮೊದಲನೇವರು ಥಿಯೇಟ್ರ್ ಮುಂದೆ ನನ್ನದೊಂದು ಕಟೌಟ್ ಬೀಳಬೇಕು, ನಾನು ಸ್ಟಾರ್ ಆಗಬೇಕು, ಸ್ಟಾರ್ ಆದಮೇಲೆ ಈ ಜನ, ಈ ಜಂಜಾಟ ಇದೆಲ್ಲದರಿಂದ ದೂರ ಹೋಗಬೇಕು, ಒಂದು ಐಫೈ ಲಕ್ಸುರಿ ಕಾರ್ನಲ್ಲಿ ಕೂತ್ಕೊಂಡು ಕಾರ್ನಲ್ಲಿ ಬಂದು ಇಳಿಬೇಕು, ಕಾರ್ನಲ್ಲಿ ಬಂದು ಹೋಗಬೇಕು, ಈ ಥರದೊಂದು ಮೆಂಟಾಲಿಟಿ ಅಥವಾ ಈ ಥರದೊಂದು ಮೈಂಡ್ ಸೆಟ್ಟು ಒಂದು ವರ್ಗಕ್ಕೆ. ಇನ್ನೊಂದು ವರ್ಗ ಇರುತ್ತೆ, ನಾವು ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ದೊಡ್ಡ ಸ್ಟಾರ್ ಆಗಲಿ, ಸಹಜವಾಗಿರಬೇಕಪ್ಪ. ಈ ಜನರ ಮಧ್ಯೆ ಜನರು ಬದುಕುವಂತಹ ಸಹಜವಾದಂತಹ ಸಾಮಾನ್ಯವಾದಂತಹ ಒಂದು ಬದುಕನ್ನು ನಾವು ಕೂಡ ಬದುಕಬೇಕು ಅಂತ ಅಂದ್ಕೊಳ್ತಾರೆ. ಸೊ ಎರಡನೇ ವರ್ಗದವರು ಬಹಳ ಕಮ್ಮಿ. ಸೊ ಅಂತಹ ಅಪರೂಪದಂತಹ ವ್ಯಕ್ತಿ ನಟ ನಮ್ಮ ದುನಿಯಾ ವಿಜಯ್ ಅವರು. ಸೊ ಅವರ ಸಂದರ್ಶನ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಇದೇ ಆಗಸ್ಟ್ 9ನೇ ತಾರೀಕು ಭೀಮಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಈಗ ನಮ್ಮ ಜೊತೆ ದುನಿಯಾ ವಿಜಯ್ ಅವರು ಜಾಯ್ನ್ ಆಗ್ತಾರೆ. ಬನ್ನಿ. ಹಾಯ್ ಸರ್. ಸೊ ನಾನು ಹೇಳ್ತಾ ಇದ್ದೆ, ಆ್ಯಕ್ಚುಲಿ ಇಂಟ್ರಡಕ್ಷನ್ ಕೊಡ್ತಾ ಇದ್ದೆ, ದುನಿಯಾ ವಿಜಯ್ ಅವರು ಎರಡನೇ ವರ್ಗದ ಜನ ಅಂತ. ಏನಂತ ಹೇಳಿದರೆ, ನಮ್ಮ ಚಿತ್ರರಂಗದಲ್ಲಿ ಸ್ಟಾರ್ಡಮ್ ಬಂದಮೇಲೆ ಅದನ್ನು ಅನುಭವಿಸೋರು, ಎಂಜಾಯ್ ಮಾಡೋರು ಒಂದು ವರ್ಗ. ಇಲ್ಲಪ್ಪ, ನಾನು ಎಷ್ಟೇ ಎತ್ತರಕ್ಕೆ ಹೋದರೂ ನಾನು ಇಲ್ಲೇ ಇರ್ತೀನಿ, ಇದೇ ರಸ್ತೆ ಬದಿಯಲ್ಲಿ ಜನರ ಮಧ್ಯೆ ವಾಕ್ ಮಾಡ್ತೀನಿ, ಜನರ ಜೊತೆ ಮಾತಾಡ್ತೀನಿ, ಇಲ್ಲೇ ರೋಡ್ ಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಪಾನಿಪುರಿ ತಿಂತೀನಿ, ಯಾವುದೋ ಒಂದು ಗೂಡಂಗಡಿಯಲ್ಲಿ ಹೋಗಿ ಟೀ ಕುಡಿತೀನಿ. ಸೊ ಈ ಥರದ್ದು ತುಂಬ ಸಹಜವಾದಂತಹ, ತುಂಬ ಸಾಮಾನ್ಯವಾದಂತಹ ಆಸೆಗಳು, ಆಕಾಂಕ್ಷೆಗಳು ನಿಮ್ಮದು. ಸೊ ಏನನ್ಸುತ್ತೆ, ಹೊಸಕೆರೆ ಹಳ್ಳಿ ಇಲ್ಲಿಗೆ ಬಂದು ಸುಮಾರು ಒಂದು 8-9 ವರ್ಷ ಆಗಿದೆ ನನ್ನ ಅಂದಾಜು. ಹೇಳಿ, ಈ ಇಲ್ಲಿನ ಕನೆಕ್ಷನ್ ಬಗ್ಗೆ ಹೇಳಿ. ಇಲ್ಲಿ ಜನ ಯಾವಾಗ್ಲೂ ಒಂದೇ, ಈ ಏರಿಯಾ ಒಂದು ನಮ್ಮ ಸಿನಿಮಾದೆಲ್ಲ ಚಟುವಟಿಕೆಗೆ ಹತ್ತಿರವಾದ ಏರಿಯಾ. ಅಂದರೆ ನೈಸ್ ರೋಡು ಮತ್ತು ಈ ಕಡೆ ಎಲ್ಲ ಕಡೆ ಹೋಗೋಕ್ಕೂ ಒಂದು ಬೆಸ್ಟ್ ಏರಿಯಾ ಇದೆ, ಮೇನ್ ಏರಿಯಾ. ಸೊ ಹಂಗಾಗಿ ಇದು ಯಾವಾಗಲೂ ಸೂಟಬಲ್ ಆಗಿದೆ ನನಗೆ ಈ ಏರಿಯಾ. ನಿಮ್ಮದು ರೊಟೀನ್ ಹೇಗಿರುತ್ತೆ ಇಲ್ಲಿ? ಅಂದರೆ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ? ನಾನು ಅಶೋಕ್ ಯಾವಾಗಲೂ ದುನಿಯಾ ಮಾಡೋಕ್ಕಿಂತ ಮುಂಚೆಯಿಂದಾನು ಬೆಳಗ್ಗೆ 5 ಗಂಟೆ ಎದ್ದೊಳೋದು, 5:15 ಎದ್ದೊಳೋದು ನಂದು ಲೈಫ್ ಸ್ಟೈಲ್ ಯಾವಾಗಲೂ. ರೇರ್ ಕೇಸಸ್ಸು ನಾನು 7:30 ಎಲ್ಲ ಎದ್ದೊಳೋದು. 5:30ಗಂತೂ ಡೆಫಿನೆಟಾಗಿ ಎದ್ದೊಳ್ತೀನಿ. 5:30 ಎದ್ದು ನೀಟಾಗಿ ರೆಡಿಯಾಗಿ ಫಸ್ಟ್ ಕೆಲಸನೇ ನಂದು ಎಕ್ಸಸೈಸ್ ಮಾಡೋದು. ಓಕೆ, ಫಸ್ಟ್ ಕೆಲಸ ಅದೇ ಮನೆಯಲ್ಲೇನೆ. ಮನೆಯಲ್ಲಿ ಜಿಮ್ಮು ಅಥವಾ ಈಗ ವಾಕಿಂಗ್ ಹಾಕ್ಕೊಂಡಿದ್ದೀನಿ. ಓಕೆ, ಈ ವಾಕಿಂಗು ಇದು ಅದು ಬಹುಶಃ ನಿಮ್ಮದು ಬಹಳ ವರ್ಷಗಳಿಂದ ಅದೊಂದು ಪಾಲಿಸಿ ಅಲ್ವಾ? ಅಂದರೆ ಬೆಳಗ್ಗೆ ಎದ್ದು ನಾನು ದುನಿಯಾ ಮಾಡೋಕ್ಕಿಂತ ಮುಂಚೆಯಿಂದ ಅಂದರೆ ಬೆಳಗ್ಗೆ ಎದ್ದು ನಾನು ಒಬ್ಬನೇ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿದು ಸೀದಾ ಕಂಠೀರವ ಸ್ಟೇಡಿಯಂಗೆ ಹೋಗಿ ನನ್ನ ಜಾಗಿಂಗ್ ಎಲ್ಲ ಮುಗಿಸಿ, ನನ್ನ ಕೋಚ್ ಬರೋರು ಚಂದ್ರಶೇಖರ್ ಸರ್ ಅಂತ, ಜಿಮ್ನಾಸ್ಟಿಕ್ಸ್ ಹೇಳ್ಕೊಡೋಕ್ಕೆ. ಅವ್ರು ಬರೋತ್ತು ಬೆಡ್ಡೆಲ್ಲ ಹಾಕ್ಬಿಟ್ಟು ಕಾಯ್ತಾ ನಿಂತಿರ್ತಿದ್ದೆ. ಅವ್ರು ಅವಾಗಲೇ ಹೇಳೋರು, ಉದ್ಧಾರ ಆಗ್ತೇ ಬಿಡೋ ಅಂತ. ಇಲ್ಲಿ ಹೊಸಕೆರೆಹಳ್ಳಿ ಪಾರ್ಕಿಗೆ ನೀವು ರೆಗ್ಯುಲರ್ ಆಗಿ ಬರ್ತೀರಿ, ವಾಕ್ ಮಾಡ್ತೀರಿ? ನಾನು ಹೇಗೆ ಅಲ್ಲಿ ಜನರ ಜೊತೆ? ಅಮ್ಮ, ಈಗ ಜನರಲ್ಲಿ ತುಂಬ ಒಳ್ಳೆ ಜನ ಇಲ್ಲಿ, ತುಂಬ ಒಳ್ಳೆಯವರು. ಅವ್ರ ಪಾಡ್ಗೆ ಅವರು ಇದು ಮಾಡ್ತಾರೆ, ಕೆಲವ್ರು ಮಾತಾಡ್ತಾರೆ. ಇದು ಮಾಡಿ ಆಮೇಲೆ ನಾನು ಒಂದೇ ಏರಿಯಾ ಚೂಸ್ ಮಾಡೋದು. ಹಾಯ್ ಸರ್. ಹಾಯ್ ಸರ್. ಹಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಏನು ಭಾಳ ದಿವಸ ಆಯ್ತು ಈ ಕಡೆ ಬಂದು ನೀವು? ಹೌದೌದು, ಬೇರೆ ಜಾಗಕ್ಕೆ ಹೋಗ್ತಿದ್ದೆ ನಾನು. ಎಸ್ ಸರ್. ಗುಡ್ ಡೇ ಸರ್. ಬಾಯ್. ಸರಿ, ರೆಗ್ಯುಲರ್ ಆಗಿ ಹಿಂಗೆ ವಾಕ್ ಇರುತ್ತೆ. ಸೊ ಇಲ್ಲಿ ಎಲ್ಲ ಜನರು ಮಾತಾಡಿಸ್ತಾರೆ, ತುಂಬ ಡೀಸೆಂಟಾಗಿ ಇರ್ತಾರೆ. ಅದಾದಮೇಲೆ ನಾನು ಅಷ್ಟೇ ಆರಾಮಾಗಿ ಅವ್ರ ಜೊತೆ ಆಯ್ ಸರ್ ಅಂತಾರೆ ಹೇಳ್ಕೊಂಡು ನನಗೆ ಗೊತ್ತಾಗ್ಬೇಕು ಏನು ನಡೀತಿದೆ ಅಂತ. ಇಲ್ಲ ಅಂದರೆ ಸಮ್ಟೈಮ್ಸ್ ಲಾಲ್ಬಾಗ್ ಹೊಟ್ಟೋಗ್ತೀನಿ. ಇಲ್ಲ ಅಂದರೆ ಒಂದ್ಸರಿ ಇಲ್ಲಿಂದ ವಾಕ್ ಹೋಗ್ತೀರಾ? ಇಲ್ಲಿಂದನೇ ವಾಕ್ ಹೊಟ್ಟೋಗ್ತೀನಿ. ಹೌದೌದು, ಇಲ್ಲಿಂದ ವಾಕ್ ಹೋಗಿ ಲಾಲ್ಬಾಗ್ ಒಂದು ರೌಂಡ್ ಹಾಕಿ ಮುಗಿಸ್ಕೊಂಡು ಆಚೆ ಬರೋತ್ತಿಗೆ ನನ್ನ ಟಾರ್ಗೆಟ್ ಮುಗಿದಿರುತ್ತೆ ಅವತ್ತಿಂದು. ವಾಪಸ್ಸು ಬಂದುಬಿಡ್ತೀನಿ ಮನೆಗೆ. ಶೂಟಿಂಗ್ ಇದ್ದಾಗ ಬೆಳಗ್ಗೆ ಎದ್ದು 10,000 ಸ್ಟೆಪ್ಪು, ಆಲ್ಮೋಸ್ಟ್ ನಿಮಗೆ 5 to 6 ಕಿಲೋಮೀಟರ್ಸ್ 7 ಕಿಲೋಮೀಟರ್ಸ್ ಆಗ್ಬೋದು. ಅಲ್ಲಿವರೆಗೂ ನಡ್ಕೊಂಡು ಹೋಗ್ತೀನಿ, ಅಲ್ಲಿಂದ ಕಾರ್ ಹತ್ಬಿಟ್ಟು ಹೋಗ್ಬಿಡ್ತೀನಿ ಹಂಗೆ. ಹಲೋ ಸರ್, ಗುಡ್ ಮಾರ್ನಿಂಗ್.
ಒಂಥರ ಕ್ರೇಜ್ ಇದೆ ಆ್ಯಕ್ಚುಲಿ. ಕ್ರೇಜ್ ಅನ್ನೋಕ್ಕಿಂತ ಹೆಚ್ಚಾಗಿ ಆ ಬೆಳಗ್ಗೆ ಒಂದು ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೇ ಡೇ ಫ್ರೆಶ್ ಆಗಿರೋದು. ಕರೆಕ್ಟ್. ಇವತ್ತೆಲ್ಲಿ ಮಕ್ಕಳು ಅದನ್ನು ಬಿಟ್ಟೇ ಬಿಟ್ಟಿದ್ದಾರೆ ಎಲ್ಲನೂ.